ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ಒಂದು ವಾಕ್ಯ ಚರ್ಚೆ ಇಲ್ಲಿ ನಡೀತಾ ಇದೆ. ಸ್ವಾಗತ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರಾದ ಪಿ. ನಮಸ್ಕಾರ. ನಮಸ್ಕಾರ ಬೋಧಕರಾದ ಮುರಳಿ. ನಮಸ್ಕಾರ. ಇವತ್ತು ನಾವು ಎಜ್ರಾ ಎಂಬತಕ್ಕಂಥ ತುಂಬ ಮುಖ್ಯವಾಗಿರ್ತಕ್ಕಂಥ ಪುಸ್ತಕದಲ್ಲಿ ನಮ್ಮ ಚರ್ಚೆಯನ್ನು ನಾವು ಆರಂಭಿಸ್ತಾ ಇದ್ದೀವಿ. ಈ ಪುಸ್ತಕವನ್ನು ತೆಗೆದುಕೊಂಡಾಗ ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶ ಯಾವುದು? ತುಂಬ ಮುಖ್ಯವಾದಂಥ ಅಂಶ ಎಜ್ರನ ಆ ಒಂದು ಪ್ರವಾದನೆಯಲ್ಲಿ ಏನಂತ ಹೇಳಿದ್ರೆ, ಇಸ್ರಾಯೇಲ್ ವಂಶದವರನ್ನು ನಬುಕದ್ನೆಜರ್ ರಾಜನು ಮತ್ತು ಆತನ ಹಿಂದೆ ಆಳಿದಂಥ ವ್ಯಕ್ತಿಗಳು, ಆತನ ಆದ ನಂತರ ಆಳಿದಂಥ ವ್ಯಕ್ತಿಗಳು ಅವರನ್ನು 70 ವರ್ಷ ಗುಲಾಮಗಿರಿತನದಲ್ಲಿ ಇಟ್ಟಿದ್ದರು. 70 ವರ್ಷ ಆದ ನಂತರ ಅವರನ್ನು ಮತ್ತೆ ತಮ್ಮ ಸ್ವದೇಶಕ್ಕೆ ಸ್ವಾಮಿ ಕೊಂಡೊಯ್ತಾನೆ ಎಂಬುವಂಥ ಆ ಪ್ರವಾದನೆ ನೆರವೇರುವಂಥ ಸಮಯದಲ್ಲಿ ಇನ್ನೂ ಕಳಿಸುವಂಥ ಆ ಒಂದು ಸಂಭಾವನೆ ಅವನು ಕಾಣಲಿಲ್ಲ. ಅದರಿಂದ ದೇವರೇ, ನನ್ನ ಜನರನ್ನು ಯಾವಾಗ ಮತ್ತೆ ಅವರ ದೇಶಕ್ಕೆ ಕಳಿಸಿಕೊಡುತ್ತಿ ಎಂಬುವಂಥ ಪ್ರಾರ್ಥನೆಯನ್ನು ನಾವು ನೋಡ್ತೇವೆ. ಮತ್ತು ಜನರನ್ನು ಈತನು ಪ್ರಾರ್ಥನೆ ಮೂಲಕವಾಗಿ ಆ ಜನರು ಹಿಂದಿರುಗಿ ಬರುವುದನ್ನು ಈ ಒಂದು ಪುಸ್ತಕದಲ್ಲಿ ನಾವು ಕಾಣ್ತೇವೆ. ಧಾರ್ಮಿಕ ಸುಧಾರಣೆ ಎಂಬತಕ್ಕಂಥ ವಿಷಯವನ್ನು ನಾವು ಮಾತಾಡಬೇಕಾದ್ರೆ ಈ ಪುಸ್ತಕದಲ್ಲಿ ತುಂಬ ಮಹತ್ವ ಅದಕ್ಕೆ ನಾವು ಕೊಡಬೇಕಾಗಿದೆ ಅಲ್ವೇ ಬೋಧಕರೇ? ಎಜ್ರನು ಒಬ್ಬ ಯಾಜಕನಾಗಿದ್ದ ಅನ್ನೋದನ್ನು ನಾವು ಮರಿಬಾರ್ದು. ಹಾಗೂ ಆತನು ಒಬ್ಬ ಬರಹಗಾರನೂ ಆಗಿದ್ದ, ದರ್ಶಿಯೂ ಆಗಿದ್ದ. ಈತನ ಜೊತೆಯ ನಾಯಕನು ನೆಹೆಮೀಯನು. ಇವರೀರ್ವರು ತಮ್ಮ ದೇಶದ ಮೇಲಿನ ಪ್ರೇಮ, ಜನರ ಮೇಲಿರುವ ಅವರ ಕಾಳಜಿ, ದೇವರಲ್ಲಿ ಇವರು ಹೊಂದಿದ್ದ ಭಕ್ತಿ, ಇವೆಲ್ಲವುಗಳು ಕೂಡಿ ಇವರು ಈ ಅನ್ಯ ದೇಶದಲ್ಲಿ ಎಲ್ಲಿ ಇವರು ಗುಲಾಮತನದಲ್ಲಿ ಇಡಲ್ಪಟ್ಟಿದ್ದರೋ ಸೆರೆಯಾಳುಗಳಾಗಿ, ಅಂದರೆ ಅವರಿಗೆ ಸ್ವಾತಂತ್ರ್ಯವಿದ್ದರೂ ಇತರ ದೇಶದಲ್ಲಿ ಇದ್ದದ್ದರಿಂದ ಇವರನ್ನು ಪುನಃ ಅವರ ದೇಶವಾದಂಥ ಯಹೂದ್ಯ ದೇಶಕ್ಕೆ, ಇಸ್ರಾಯೇಲ್ ದೇಶಕ್ಕೆ, ಪ್ಯಾಲೆಸ್ತೈನ್ ದೇಶಕ್ಕೆ ಕರೆದು ತರತಕ್ಕಂಥ ಜವಾಬ್ದಾರಿಯನ್ನು ಇವರು ಹೊತ್ತರು. ಇವರಿಗೆ ತಿಳಿದ ಹಾಗೆ, ನಮಗೂ ಕೂಡ ನಮ್ಮ ಅರಿವಿಗೆ ಬರುವ ಹಾಗೆ, ಯಾವಾಗ ಮನುಷ್ಯ ದೇವರನ್ನು ತೊರೆದು ದೇವರ ವಾಕ್ಯಕ್ಕೆ ಓಗೊಡದೆ ತನ್ನದೇ ಆದಂಥ ರೀತಿಯಲ್ಲಿ ಜೀವಿಸುತ್ತಾನೋ, ಇತರರನ್ನು ಅನುಕರಿಸುತ್ತಾನೋ, ಅಥವಾ ಸೈತಾನನ ಪ್ರೇರಣೆಯನ್ನು ತನ್ನ ಪ್ರೇರಣೆಯನ್ನಾಗಿ ಇಟ್ಕೊಳ್ತಾನೋ, ಆಗ ಮನುಷ್ಯ ಖಂಡಿತವಾಗಲೂ ಶಿಕ್ಷಿಸಲ್ಪಡ್ತಾನೆ. ಈ ಒಂದು ಅಂಶ ಎಜ್ರಾ ಮತ್ತು ನೆಹೆಮೀಯಗೆ ಬಂದು ಈ 2 ಪುಸ್ತಕಗಳಲ್ಲಿ ಹೆಚ್ಚು ಕಡಿಮೆ ನಾವೇನು ತಿಳ್ಕೊಳ್ತೇವೆ, ಜನರನ್ನು ದೇವರ ಕಡೆಗೆ ಪುನಃ ತಿರುಗಿಸುವಂಥ ಒಂದು ಶ್ರೇಷ್ಠ ಕೆಲಸವನ್ನು ಇವರೀರ್ವರು ಮಾಡಿದರು. ಇದಕ್ಕಾಗಿ ಮೂಲ ಅವರಿಗೆ ಬೇಕಾಗಿದ್ದುದು ದೇವರ ವಾಕ್ಯದ ಒಂದು ಪಠಣ, ಅರಿವು, ದೇವರ ವಾಕ್ಯಗಳನ್ನು ಕೇಳುವಂಥದ್ದು, ಆನಂತರ ಆ ಸೃಷ್ಟಿಕರ್ತನಾದಂಥ ದೇವರನ್ನು ಆರಾಧಿಸುವಂಥದ್ದು. ಸೊ ಈ ಇತರ ದೇಶದಿಂದ ಸೆರೆಯಾಳಾಗಿದ್ದ ಆ ಪರದೇಶದಿಂದ ಇಸ್ರಾಯೇಲ್ ದೇಶಕ್ಕೆ ಪುನಃ ಇಸ್ರಾಯೇಲ್ ಜನರು ಬರಲು ಪ್ರೇರೇಪಿಸಿದಂಥವರು ಎಜ್ರಾ ಮತ್ತು ನೆಹೆಮೀಯ ಅಂತ ನಾವು ನೋಡ್ತೇವೆ. ಈಗ ನಾವು ಧಾರ್ಮಿಕ ಸುಧಾರಣೆ ಎಂಬತಕ್ಕಂಥ ವಿಚಾರವಾಗಿ ಮಾತಾಡಬೇಕಾದ್ರೆ ನಮ್ಮ ಸಭೆಗಳಲ್ಲಿ ಈಗ ಅದು ತುಂಬ ಬೇಕಾಗಿರ್ತಕ್ಕಂಥ ಒಂದು ಅಂಶ. ನಮ್ಮ ಬೋಧಕರುಗಳು, ದೇವರ ಸೇವಕರು ಅದನ್ನು ನಾವು ನಮ್ಮ ಸಭೆಗಳಲ್ಲಿ ಮಾಡಬೇಕಾಗಿದೆ ಅಲ್ವೇ? ಖಂಡಿತವಾಗಿಯೂ. ಈ ಎಜ್ರನ ಕಾಲದಲ್ಲಿಯೂ ನೀವು ನೆನಪಿಸಿಕೊಳ್ಳೋದಾದರೂ ನೆಹೆಮೀಯನ ಪುಸ್ತಕವನ್ನು ನೀವು ಓದಿ ಅದರಲ್ಲಿ ನೀವು ಮುಖ್ಯವಾಗಿ ತಂದುಕೊಳ್ಳಬೇಕಾದಂಥ ವಿಚಾರವನ್ನು ಗಮನಿಸುವಾಗ, ನೆಹೆಮೀಯನ ಆ ಒಂದು ಜೀವನ ಚರಿತ್ರೆಯಲ್ಲಿ ನಾವು ಗಮನಿಸುವಾಗ, ಜನರು ತಮ್ಮ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ, ಆಸ್ತಿ ಪಾಸ್ತಿಯನ್ನೆಲ್ಲ ಬಿಗಿಯಾಗಿ ಕಾಪಾಡಿಕೊಳ್ತಿದ್ದಾರೆ. ಆದರೆ ದೇವರ ಆಲಯವು ಮಾತ್ರ ಎಲ್ಲ ಕೆಡವಿ ಬಿದ್ದೋಗಿದೆಯಲ್ಲ, ಇದರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲವೇ ಎಂಬುವಂಥ ಈ ಒಂದು ಧರ್ಮ ಅಭಿವೃದ್ಧಿಯನ್ನು ಆ ಜನರಲ್ಲಿ, ಆ ಸ್ವಾಮಿಯ ಕಾರ್ಯವನ್ನು ಮೊದಲು
ನೀವು ಸಾಧಿಸಿದರೆ ಇನ್ನು ಮಿಕ್ಕಿದ್ದ ಎಲ್ಲ ನಿಮ್ಮ ಸ್ವಂತ ಕಾರ್ಯಗಳನ್ನು ಸ್ವಾಮಿ ಹೆಚ್ಚಿಸ್ತಾನೆ ಎಂಬುವಂಥದ್ದನ್ನು ಜನರ ಮನಸ್ಸಿಗೆ ಆತನು ಅತಿ ತನ್ನ ಆ ಒಂದು ಬೇಡಿಕೆಯಲ್ಲಿ ಅವನ ಒಂದು ಜೀವನ ಶೈಲಿಯಲ್ಲಿ ಅದನ್ನು ತೋರಿಸ್ಕೊಟ್ಟ ಎಂಬುದಾಗಿ ನೋಡ್ತೇವೆ. ಮೊದಲನೇದಾಗಿ ಆತನು ಮಾಡಿದಂಥ ಕಾರ್ಯ ಫಾಸ್ಟಿಂಗ್ ಆ್ಯಂಡ್ ಪ್ರೇಯಿಂಗ್, ಉಪವಾಸ ಮತ್ತು ಪ್ರಾರ್ಥನೆ. ಎಷ್ಟು ಸ್ವಾಮಿಯು ಬರಿದಾಗಿದ್ದನೋ ಸೈತಾನನು ಅವನನ್ನು ಕಂಡು ಈಗ ಈತನು ಬಲಹೀನನಾಗಿರಬಹುದು, ಯಾಕಂದರೆ ಅವನ ಹೊಟ್ಟೆಯು ಖಾಲಿಯಾಗಿರೋದ್ರಿಂದ ನಿಜವಾಗಿ ಈತನು ಬಲಹೀನನಾಗಿರ್ಬೋದು ಎಂಬುದಾಗಿ ಸೈತಾನನು ಆತನನ್ನು ಶೋಧಿಸ್ಲಿಕ್ಕೆ ಬಂದ. ಆದರೆ ಒಬ್ಬ ದೊಡ್ಡ ಪ್ರಸಂಗಕಾರರು ಹೇಳಿದಂಥ ರೀತಿಯಲ್ಲಿ ಆ್ಯನ್ ಎಂಪ್ಟಿ ಕ್ರೈಸ್ಟ್ ಈಸ್ ಸ್ಟ್ರಾಂಗರ್ ದೆನ್ ದ ಫುಲ್ಲೆಸ್ಟ್ ಡೆವಿಲ್ ಅನ್ನುವಂಥ ರೀತಿಯಲ್ಲಿ, ಅಂದರೆ ಖಾಲಿಯಾಗಿದ್ದ ಕ್ರಿಸ್ತನು ಪೂರ್ಣವಾಗಿ ಬಲವಾಗಿದ್ದಂಥ ಸೈತಾನನಿಗಿಂತಲೂ ಬಲಿಷ್ಠನು ಎಂಬುದಾಗಿ ಆತನು ಹೇಳಿದ್ದನ್ನು ನಾವು ನೋಡ್ತೇವೆ. ಹಾಗೆ ಇಲ್ಲಿ ಎಷ್ಟು ನಮ್ಮನ್ನು ನಾವು ಬರಿದು ಮಾಡಿಕೊಂಡು ಸ್ವಾಮಿ ನಿನ್ನ ಕಾರ್ಯವು ಮೊದಲು ಸ್ಥಾಪನೆಯಾಗಲಿ, ಅನಂತರ ನಮ್ಮ ಸ್ವಂತ ಕಾರ್ಯಕ್ಕೆ ಬರ್ತೇವೆ ಎಂಬುದಾಗಿ ಹೇಳಿದಾಗ ಭಕ್ತಿ ಅಭಿವೃದ್ಧಿ ಹೆಚ್ಚುವುದನ್ನು ನಾವು ನೋಡ್ತೇವೆ. ಸೊ ದೇವರ ರಾಜ್ಯಕ್ಕಾಗಿ ಮತ್ತು ಅವರ ನೀತಿಗಾಗಿ ತವಕಪಡಿ ಎಲ್ಲವನ್ನ ಸ್ವಾಮಿ ಕೊಡ್ತಾನೆ ಎಂಬುದಾಗಿ. ಏನಾದರೂ ಅದಕ್ಕೆ ಸೇರಿಸ್ತೀರಾ ಬದುಕರೆ? ಇನ್ನೊಂದು ಅಂಶವನ್ನು ನಾವೆಲ್ಲರೂ ನಮ್ಮ ಗಮನಕ್ಕೆ ತೆಗೆದುಕೊಳ್ಬೇಕು. ಈ ಅನ್ಯ ದೇಶದಲ್ಲಿ ಅಂದರೆ ಬ್ಯಾಬಿಲೋನ್ ದೇಶ ಮೊದಲು ನೆಬೂಕದ್ನೆಚ್ಚರ್ ಅರಸನಿಂದಲೂ ಆನಂತರ ಮೇದ್ಯ ಪರ್ಷಿಯರಿಂದಲೂ ಆಳಲ್ಪಡುವಾಗ ಈ ಇಸ್ರಾಯೇಲ್ ಜನರು ಅಲ್ಲಿ ಬೇರೂರಿದ್ದರು. ಅನೇಕ ಜನರು ಆಸ್ತಿ ಪಾಸ್ತಿಗಳನ್ನು ಮಾಡಿದರು. ಒಳ್ಳೆಯ ವಿದ್ಯಾಸಂಸ್ಥೆಗಳಿಗೆ ತಮ್ಮ ಮಕ್ಕಳನ್ನು ಕಳುಹಿಸಿದರು. ಅವರಿಗೆ ಅನಿಸಿತು ಅದೇ ಇವರ ದೇಶವೆಂದು. ದೇವರನ್ನು ಇವರು ಮರೆತಿದ್ದರು. ಅವರು ಈ ಲೌಕಿಕವಾಗಿ ಅಭಿವೃದ್ಧಿ ಹೊಂದಿದ್ದರು. ಈ ರೀತಿ ಅಭಿವೃದ್ಧಿ ಹೊಂದಿದ ಆ ಒಂದು ಸ್ಥಿತಿಯಲ್ಲಿ ಅವರು ಆ ಸ್ಥಳಗಳನ್ನು ಬಿಟ್ಟು ಅವರ ದೇಶಕ್ಕೆ ಬರದೆ ನಿರಾಕರಿಸಿದರು. ಇಂತಹ ಸಂದರ್ಭದಲ್ಲಿ ಬೋಧಕರು ಹೇಳಿದ ಹಾಗೆ ಈ ನೆಹೆಮ್ಯ ಎಜ್ರ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದರು ಅಂತ ನಾವು ನೋಡ್ತೀವಿ. ಧನ್ಯವಾದಗಳು. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ನಾವೆಲ್ಲರೂ ನಿಮ್ಮನ್ನು ಭೇಟಿಯಾಗ್ತೇವೆ. ಸ್ವಾಗತ, ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈ ಒಂದು ಭಾಗದಲ್ಲಿ ನಾವು ನೆಹೆಮ್ಯ ಪುಸ್ತಕಕ್ಕೆ ಹೋಗ್ತಾ ಇದ್ದೇವೆ. ಈ ಒಂದು ಪುಸ್ತಕವನ್ನು ನಾವು ತೆಗೆದುಕೊಂಡಾಗ ಧಾರ್ಮಿಕ ಸುಧಾರಣೆ ಮತ್ತು ಭಕ್ತಿ ಒಂದು ವಿಚಾರವನ್ನು ನಾವು ನೋಡ್ತಾ ಇದ್ದೇವೆ. ಈ ಒಂದು ಭಕ್ತಿ ಅಭಿವೃದ್ಧಿ ಮತ್ತು ಧಾರ್ಮಿಕ ಸುಧಾರಣೆ, ಇದರ ಅರ್ಥ ಏನು? ಇದರ ಅರ್ಥ ಏನು? ನಮ್ಮ ಒಬ್ಬ ಪ್ರವಾದಿನಿಯವರು ಹೇಳುವ ರೀತಿಯಲ್ಲಿ ಭಕ್ತಿ ಅಭಿವೃದ್ಧಿ ಅನ್ನುವಾಗ ಆಧ್ಯಾತ್ಮಿಕವಾಗಿ ಯಾರು ಈ ಸತ್ತ ಸ್ಥಿತಿ ಅಥವಾ ನಿರ್ಜೀವ ಸ್ಥಿತಿಯಲ್ಲಿ ಇರ್ತಾರೋ ಅಂಥವರನ್ನು ಬಡಿದು ಎಬ್ಬಿಸಿ ಅವರಲ್ಲಿ ದೇವರಿಗಾಗಿ ಆಸಕ್ತಿ, ಪ್ರೀತಿ, ಪ್ರೇಮ, ಕಾಳಜಿಗಳನ್ನು ಹುಟ್ಟಿಸಿ ಅವರು ಚುರುಕಾಗಿ ನಾವು ದೇವರ ಮಕ್ಕಳೆಂದು ದೇವರೊಡನೆ ಬಯಸುವಂಥ ಒಂದು ಸ್ಥಿತಿಗೆ ನಾವು ಭಕ್ತಿ ಅಭಿವೃದ್ಧಿ ಅಂತ ಹೇಳ್ತೇವೆ. ಇದು ಪ್ರತಿಯೊಬ್ಬರ ಜೀವಿತದಲ್ಲಿ ಎಲ್ಲ ಸಂದರ್ಭದಲ್ಲಿಯೂ ಇರಬೇಕಾದಂಥ ಒಂದು ಆಧ್ಯಾತ್ಮಿಕ ಸ್ಥಿತಿ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಎರಡನೇದಾಗಿ ಧಾರ್ಮಿಕ ಸುಧಾರಣೆ, ಅದಕ್ಕೂ ಇದಕ್ಕೂ ವ್ಯತ್ಯಾಸವಾಗಿದೆ. ಒಂದು ಸಾರಿ ಆಧ್ಯಾತ್ಮಿಕವಾಗಿ ನಾವು ಒಳಗೆ ಚುರುಕಾದಾಗ, ಜೀವ ತುಂಬಿದಾಗ, ಲವಲವಿಕೆಯಿಂದ ಹುಮ್ಮಸದಿಂದ ಇರುವಾಗ ಈ ಒಂದು ಸ್ಫೂರ್ತಿಯ ಒಂದು ಜೀವ ತುಂಬಿದ ಜೀವಿತ ನಮ್ಮ ನಡೆ, ನುಡಿ, ಪದ್ಧತಿ, ಜೀವನ ಮಾದರಿ ಇವೆಲ್ಲವುಗಳಲ್ಲಿಯೂ ಅಳವಡವಾಗಿ ಇಡೀ ಜೀವನವನ್ನೇ ಮಾರ್ಪಡಿಸಿ ಅಲ್ಲಿ ಉತ್ತಮವಾದಂಥ ಒಂದು ಪವಿತ್ರ ಜೀವನದ ನಡವಳಿಕೆಯನ್ನು ಮೂಡಿಸಿಕೊಡ್ತದೆ. ಧಾರ್ಮಿಕ ಸುಧಾರಣೆ ಮಾರ್ಟಿನ್ ಲೂಥರ್ ಒಂದು ಒಳ್ಳೆಯ ಉದಾಹರಣೆ. ಹೀಗಾಗಿ ಇಡೀ ಜೀವನದಲ್ಲಿಯೇ ಒಂದು ಸ್ಫೂರ್ತಿ ಅಂತ ಹೇಳ್ತೇವೆ, ಧಾರ್ಮಿಕ ಸ್ಫೂರ್ತಿ ತುಂಬಿ ಅವರಿಂದ ಒಳ್ಳೆಯ ಜೀವಿತ ಎಲ್ಲರಿಗೂ ಕೂಡ ಹಂಚಲ್ಪಡ್ತದೆ, ತೋರಿ ಬರ್ತದೆ. ಸೊ ಈ ಒಂದು
ಭಕ್ತಿ ಅಭಿವೃದ್ಧಿ ಮತ್ತು ಧಾರ್ಮಿಕ ಸುಧಾರಣೆ ಒಟ್ಟಾಗಿ ಹೋಗಬೇಕು. ಬೋಧಕರೇ, ನೀವು ಈಗ ಒಂದು ಸಭೆಗೆ ಬೋಧಕರಾಗಿದ್ದೀರಾ. ಭಕ್ತಿ ಅಭಿವೃದ್ಧಿ ಬೇಕಾಗಿದೆಯಾ ನಿಮ್ಮ ಸಭೆಗೆ? ಅದನ್ನು ಯಾವ ರೀತಿ ನೀವು ಅದನ್ನು ಅಳವಡಿಸಿ ಅದು ಯಾವ ರೀತಿ ನೀವು ಆರಂಭವನ್ನು ಮಾಡ್ತಾ ಇದ್ದೀರಿ ನಿಮ್ಮ ಒಂದು ಸಭೆಗಳಲ್ಲಿ? ಖಂಡಿತವಾಗಿಯೂ ಪ್ರತಿಯೊಂದು ಸಭೆಗೂ ಭಕ್ತಿ ಅಭಿವೃದ್ಧಿ ಅನ್ನೋದು ಬೇಕು. ಭಕ್ತಿ ಅಭಿವೃದ್ಧಿ ಆದ ನಂತರ ಆ ಒಂದು ಧಾರ್ಮಿಕ ಸುಧಾರಣೆ ಖಂಡಿತವಾಗಿಯೂ ನಾವು ಅದನ್ನು ಸ್ಥಾಪಿಸಬೇಕು. ಈ ಒಂದು ನೆಹೆಮೀಯನ ಪುಸ್ತಕದಲ್ಲಿ ನಾವು ಕಾಣುವಂಥ ಆ ಒಂದು ಆಚಾರ ವಿಚಾರಗಳನ್ನು ಕಂಡುವಾಗ, ಅಲ್ಲಿನ ಸ್ಥಿತಿಗತಿಗಳನ್ನು ಗಣಿಸುವಾಗ ಇವತ್ತಿನ ನಮ್ಮ ಒಂದು ಪರಿಸ್ಥಿತಿಗೂ ಅದು ಭಾಳಷ್ಟು ಅನ್ವಯವಾಗ್ತದೆ. ಮೊದಲನೇದಾಗಿ ಈ ಒಂದು ಭಕ್ತಿ ಅಭಿವೃದ್ಧಿ ನಡಿಬೇಕಾದಂಥ ಪಕ್ಷದಲ್ಲಿ ಜನರು ಬಹಳಷ್ಟು ನಮ್ಮನ್ನು ಗೇಲಿ ಮಾಡ್ತಾರೆ. ಇವರೆಲ್ಲ ಬದಲಾಗುವಂಥ ಜನರಲ್ಲ, ಇವ್ರ ಕೈಲಿ ಆಗೋವಂಥ ಕೆಲಸವಲ್ಲ. ಆ ಒಂದು ಕೋಟೆಗಳನ್ನು ಕಟ್ತಾ ಇದ್ದಾರೆ. ಜನ ಹೊರಗಿನ ಜನರಲ್ಲ, ಒಳಗಿನವರೇ ನಗಲಾಡಲಿಕ್ಕೆ ಪ್ರಾರಂಭಿಸಿದರು, ಗೇಲಿ ಮಾಡಲಿಕ್ಕೆ ಆರಂಭಿಸಿದರು. ಆದರೆ ಇಲ್ಲಿ ನಾವು ಸತ್ಯವೇದವನ್ನು ಓದುವಾಗ ಇಂಥದನ್ನು ನೆಹೆಮೀಯನು ದೇವರಲ್ಲಿ ಅವನಲ್ಲಿದ್ದಂಥ ಆ ಒಂದು ಅತೀ ಭರವಸೆ, ಕಾನ್ಫಿಡೆನ್ಸ್ ಇನ್ ಗಾಡ್ ಅನ್ನುವಂಥದ್ದನ್ನು ಯಾರೂ ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ಲ. ಅಂಥ ಒಂದು ದೇವರಲ್ಲಿ ನಮ್ಮ ಭರವಸೆ ಬೆಳೆದರೆ ಯಾವ ಗೇಲಿಯಾಗಲಿ, ಜನರಿಂದ ಬರುವಂಥ ಈ ಒಂದು ನಮ್ಮ ಮನ ನೋಯಿಸುವಂಥ ಮಾತುಗಳು ಇವೆಲ್ಲವೂ ಶೂನ್ಯವಾಗ್ತವೆ ಎಂಬುದನ್ನು ನೋಡ್ತೇವೆ. ಎರಡನೇದಾಗಿ ಇದರಲ್ಲಿ ಗಮನಿಸಬೇಕಾದಂಥದ್ದು, ನಾವು ಭಕ್ತಿ ಅಭಿವೃದ್ಧಿ ಹೊಂದಿದಾಗ ಸೈತಾನಿಗೆ ಮೊದಲು ಕೋಪ ಬರ್ತದೆ. ಜನರ ಮೂಲಕವಾಗಿ ಹೊಟ್ಟೆ ಕಿಚ್ಚನ್ನು ಎಬ್ಬರಿಸ್ತಾನೆ, ಇವರೇನು ಭಾಳ ವ್ಯತ್ಯಾಸವಾಗಿರುವಂಥದ್ದು ಎಂಬುದಾಗಿ. ಅದೇ ಪರಿಸ್ಥಿತಿಯು ನೆಹೆಮೀಯನ ಕಾಲದಲ್ಲಿತ್ತು. ಆ ಕೋಟೆ ಮೇಲೆ ಬರುತ್ತಾ ವಿರೋಧಿಗಳಿಗೆ ಇದು ಸಹಿಸಲಾರದಷ್ಟು ಕೋಪ. ಎಲ್ಲಿಂದಲೋ 70 ವರ್ಷ ಆದ ನಂತರ ಬಂದರಂತೆ, ಇದೆಲ್ಲ ಕೋಟೆಗಳನ್ನು ಕಟ್ತಾರಂತೆ, ದೇವಾಲಯವನ್ನು ಅಭಿವೃದ್ಧಿಗೊಳಿಸ್ತಾರಂತೆ. ಹೇಗೆ ಇದು, ಯಾಕೆ ನಾವಿಲ್ಲಿರೋದು ಯಾತಕ್ಕೆ ಎಂಬುವಂಥ ಒಂದು ಸ್ಥಿತಿಯಲ್ಲಿರುವಾಗ ನೆಹೆಮೀಯನು ಪ್ರಾರ್ಥನಾ ಜೀವಿಯಾಗಿ ಇನ್ನೂ ಕಷ್ಟಪಟ್ಟು ಕೆಲಸ ಮಾಡಿ ಆ ಒಂದು ಅಭಿವೃದ್ಧಿಯನ್ನು ತಂದ ಎಂಬುದನ್ನು ನೋಡ್ತೇವೆ. ನಮ್ಮ ಸಭೆಗಳಲ್ಲಿಯೂ ಸಹ ಅದು ನಾವು ಮಾಡ್ಬೋದು ಎಂಬುದನ್ನು ನಾವು ನೋಡ್ತೇವೆ. ಬೋಧಕರೇ, ಒಂದೇ ಒಂದು ಸಣ್ಣ ವಿಷಯವನ್ನು ಬೋಧಕರ ಹತ್ರ ಕೇಳಿ ಪುನಃ ನಿಮ್ಮ ಹತ್ರ ಬರ್ತೇನೆ. ನೆಹೆಮೀಯನನ್ನು ನಾವು ತೆಗೆದುಕೊಂಡಾಗ ಪ್ರಾರ್ಥನಾ ಜೀವಿ, ಪ್ರಾರ್ಥನೆ ಮೇಲೆ ತುಂಬ ನಂಬಿಕೆ ಇಟ್ಟು ದೇವರ ಮೇಲೆ ಆತ್ಕೊಂಡು ಆ ಗೋಡೆಯನ್ನು ಕಟ್ಟದ ಅಂತ ನೋಡ್ತೀವಿ. ಆದರೂ ಸಹ ರಾತ್ರಿಯಲ್ಲಿ ಯಾತಕ್ಕಾಗಿ ಹೋಗಿ ಆ ಗೋಡೆಯನ್ನು ಕಟ್ಟಬೇಕು, ಈ ರೀತಿ ಕಟ್ಟಬಹುದು ಅಂತ ಬರೀ ರಾತ್ರಿಯಲ್ಲಿ ಹೋಗಿ ಅದನ್ನು ನೋಡ್ಕೊಂಬಂದ ಎಂಬತಕ್ಕಂಥ ವಿಷಯವನ್ನು ನೋಡ್ತೀವಿ. ಅದರಲ್ಲಿ ಅವನ ಒಂದು ಜಾಣತನ ಕಾಣಿಸುತ್ತಾ ಅಥವಾ ದೇವರ ಮೇಲೆ ಒಂದು ವೇಳೆ ನಂಬಿಕೆ ಕಡಿಮೆ ಆಗಿದೆ ಅಂತ ಅದು ರಾತ್ರಿಲಿ ಓದನ್ನ ಯಾತಕ್ಕಾಗಿ ಬೋಧಕರೇ? ದೇವರಲ್ಲಿ ನಂಬಿಕೆ ಕಡಿಮೆ ಆಗಿತ್ತು ಅನ್ನುವಂತಹ ವಿಷಯವೇ ಇಲ್ಲಿಲ್ಲ. ಈತನು ಒಬ್ಬನು ಶ್ರೇಷ್ಠ ವ್ಯಕ್ತಿ ಎಂದರೆ ಉಪವಾಸವಿದ್ದು ತನ್ನ ಜನರಿಗಾಗಿ ಪ್ರಾರ್ಥನೆ ಮಾಡಿದಂಥವನು, ಆ ಜನರ ಭಕ್ತಿಯಭಿವೃದ್ಧಿಯನ್ನು ಬಯಸಿದವನು. ತನ್ನಲ್ಲಿ ಭಕ್ತಿ ಇದ್ದ ಹಾಗೆ ಇತರರಲ್ಲಿಯೂ ಭಕ್ತಿ ಮೂಡಿ ಸೃಷ್ಟಿಕರ್ತನಾದಂಥ ದೇವರು ಇವರೆಲ್ಲರ ಮೂಲಕ ಮಹಿಮೆ ಹೊಂದಬೇಕಂತ ಇದ್ದವನು. ಈತನು ಇಸ್ರಾಯೇಲ್ ದೇಶಕ್ಕೆ ಅಂದರೆ ಯೆರೂಸಲೇಮ್ ಪಟ್ಟಣಕ್ಕೆ ಬಂದಾಗ ಆ ಯೆರೂಸಲೇಮ್ ಪಟ್ಟಣ ಸುಡಲ್ಪಟ್ಟು ಬೂದಿಯಾಗಿತ್ತು. ಗೋಡೆಯ ಮೇಲೆ ಅಂದರೆ ನೆಲದ ಹಂತದಲ್ಲಿರ್ತಕ್ಕಂಥ ಆ ಒಡೆದೋದ ಗೋಡೆಗಳ ಮೇಲೆ ಧೂಳಿತ್ತು, ಬೂದಿ ಇತ್ತು. ಇಂತಹ ಒಂದು ಬಹಳ ಅವರು ಆತ್ಮಿಕವಾಗಿ, ಸಾಮಾಜಿಕವಾಗಿ, ಭಾವುಕವಾಗಿ ಬಹಳ ಕೆಳದರ್ಜೆಯಲ್ಲಿರುವಾಗ ಈತನು ಈ ಕೆಲಸವನ್ನು ಮಾಡಿದಂತಂದರೆ ವೈರಿಗಳ ಒಂದು ಒಳಸಂಚುಗಳು ಬಹಳಷ್ಟಿತ್ತು. ಸೊ ಹೀಗಾಗಿ ಇವನು ಬಂದು ಹಗಲು ಹೊತ್ತಲ್ಲಿ ಹೋಗಿ ಅದನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಬಹುಶಃ ವಿರೋಧತೆ ಬಹಳಷ್ಟು ಆಗ್ತಿತ್ತೋ ಏನೋ. ಇದನ್ನು ತಪ್ಪಿಸುವುದಕ್ಕಾಗಿ ಆತನು ಏನು ಮಾಡ್ದ, ಗುಪ್ತವಾಗಿ ಕೆಲವರನ್ನು ಮಾತ್ರ ಕರೆದುಕೊಂಡು ಹೋಗಿ ಎಲ್ಲೆಲ್ಲಿ ಏನೇನು ಮಾಡಬೇಕು, ಯಾವ್ಯಾವ ಜನರಿಗೆ ಎಲ್ಲಿ ಅನುಕೂಲವಾಗ್ತದೆ ಅಂತ ಭಾಳ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮುಂದಿನ ಯೋಜನೆಗಳನ್ನು ಹಾಕಿದಂತ ನಾವು ನೋಡ್ತೇವೆ. ಇದು ತುಂಬ ಸುಂದರವಾಗಿರ್ತಕ್ಕಂಥ ವಿಷಯವನ್ನು ಹೇಳ್ತೇನೆ. ನೆಹೆಮೀಯ ವಿಚಾರವಾಗಿ ಮಾತಾಡುವಾಗ ಇನ್ನೊಂದು ತುಂಬ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಆ ಗೋಡೆಯನ್ನು ಕಟ್ಟುವಾಗ ಅವನಿಗೆ ಅಲ್ಲಿ ಇದ್ದಂಥ ಕೆಲಸ ಕಾರ್ಯಗಳು, ಅದಾದಮೇಲೆ ಅವನು ಯಾವ ರೀತಿಯಾದ ಒಂದು ಹಣಕಾಸು ವಾಣಿಜ್ಯ ಒಂದು ಭಾಗದಲ್ಲಿ ನಾವು ಮಾತಾಡಬೇಕಾದ್ರೆ ಬಾಟ ಅಥವಾ ನನಗೂ ಸ್ವಲ್ಪ ಹಣ ಬೇಕು ಎಂಬತಕ್ಕಂಥ ಒಂದು ವಿಚಾರವನ್ನು ಅವನು ತೆಗೆದುಕೊಳ್ಳೇ ಇಲ್ಲ ಅಲ್ವೇ? ಹೌದು, ಖಂಡಿತವಾಗ್ಲೂ.
ಅದು ನೀವು ಹೇಳಿದ್ದು ಸರಾಸರಿನೇ 100% ಸರಿ ಎಂಬುದಾಗಿ ಹೇಳ್ಬೋದು. ಯಾಕೆಂದರೆ ಈ ಒಂದು ಜನರು ತಮ್ಮ ತಮ್ಮ ಮನೆಗಳನ್ನ ಕಟ್ಕೊಳ್ತಿದ್ದಾರೆ, ಇದರ ವಿಚಾರಗಳನ್ನ ನೋಡ್ಕೊಳ್ತಿದ್ದಾರೆ. ಸೆಲ್ಫಿಶ್ ಗ್ರೀಡ್ ಎಂಬುದಾಗಿ ನೋಡ್ತೇವೆ. ಅಂದರೆ ಅವ್ರದ್ದೇ ಆದಂಥ ಸ್ವಾರ್ಥತೆಯಲ್ಲಿ ಹೊಟ್ಟೆಬಾಕರಾಗಿದ್ದಾರೆ. ಆದರೆ ದೇವರ ಒಂದು ಆಲಯದ ವಿಚಾರದಲ್ಲಾಗಲಿ, ದೇವರ ಕಾರ್ಯದ ವಿಚಾರದಲ್ಲಾಗಲಿ ಮನಸ್ಸೇ ಇಡ್ತಿಲ್ವಲ್ಲ ಈ ಜನರು. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ವಿರಾಮದ ನಂತರ ನಾವು ನೆಹೆಮೀಯ ಈ ಒಂದು ವಿಷಯದಿಂದಲೇ ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಾವು ಆರಂಭಿಸೋಣ. ಪ್ರಿಯ ವೀಕ್ಷಕರೇ, ವಿರಾಮದ ನಂತರ ನಿಮ್ಮನ್ನು ಭೇಟಿ ಆಗ್ತೀವಿ ನಾವು. ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಎಸ್ತರನ ಪುಸ್ತಕಕ್ಕೆ ಹೋಗುವ ಮುನ್ನ ಒಂದು 2 ವಿಚಾರಗಳನ್ನು ನೆಹೆಮೀಯದ ಬಗ್ಗೆ ಮಾತನಾಡಿ ಆ ನಂತರ ಎಸ್ತರ್ ಪುಸ್ತಕಕ್ಕೆ ಹೋಗೋಣ. ಮುಂದುವರಿಸಿ ಬೋಧಕರೇ. ನೆಹೆಮೀಯನು 3 ಅರಸರ ಒಂದು ಕೃಪೆಗೆ ಪಾತ್ರನಾದ ಎಂಬುದನ್ನು ನೋಡ್ತೇವೆ. ಕೊರೇಶ ಮಹಾರಾಜ, ಅನಂತರ ದಾರ್ಯವೇಷದ ನಂತರ ಆರ್ಟಹರ್ಜಕ್ಸಸ್ ಎಂಬುದಾಗಿ ಹೇಳ್ತಾರೆ. ಈ 3 ರಾಜರು ಇವನ ಒಂದು ಒಳ್ಳೆ ಕಾರ್ಯಗಳನ್ನು ನೋಡಿ, ಇವನ ಒಳ್ಳೆ ಮನಸ್ಸನ್ನು ಗಮನಿಸಿ, ದೇವರ ಆ ಒಂದು ಕೃಪೆಯಿಂದಲೂ ಈ 3 ಜನರು ಸಹಿ ಹಾಕಿ ಜನರನ್ನು ವಾಪಸ್ ಕಳಿಸ್ತಾರೆ. ಜನರು ವಾಪಸ್ ಬಂದ ನಂತರ ತಮ್ಮದೇ ಆದಂಥ ಕಾರ್ಯದಲ್ಲಿ ನಿರತರಾದಾಗ ನೆಹೆಮೀಯನೆಂಬುವಂಥ ಒಬ್ಬ ವ್ಯಕ್ತಿಯ ಮೂಲಕವಾಗಿ ದೇವರು ಆ ಜನರಿಗೆ ಎಚ್ಚರವನ್ನು ಕೊಡ್ತಿದ್ದಾನೆ. ನೀವು ಈ ಲೋಕದವರಲ್ಲ. ನೀವು ಯಾವ ರೀತಿಯಲ್ಲಿ ಪರದೇಶದಿಂದ ಸ್ವಂತ ದೇಶಕ್ಕೆ ಬರಲಿಕ್ಕೆ ಆತುರಿತಿದ್ದಾರೋ ಅದೇ ರೀತಿಯಲ್ಲಿ ಈಗ ನೀವು ಸ್ವಂತ ದೇಶದಲ್ಲಿ ಇದ್ದರೂ ಸಹ ನೀವು ಈ ದೇಶದವರಲ್ಲ. ನಿಮ್ಮ ದೇಶ ಪರಮಕಾನನ್ ದೇಶ ಎನ್ನುವಂಥದ್ದು. ಹಾಗೆ ಇವತ್ತಿನ ನಮ್ಮ ಒಂದು ಜೀವನದಲ್ಲೂ ಗಮನಿಸುವಾಗ, ನಾವು ಮನೆ ಕಟ್ಟುವಾಗಲೂ ಸರಿ, ಇತರ ಕಾರ್ಯಗಳನ್ನು ಮಾಡುವಾಗಲೂ ಸರಿ, ನಾವು ದೇವರಿಗೆ ಎಷ್ಟು ನಮ್ಮ ಹಣವನ್ನು ಕೊಡ್ತಿದ್ದೇವೆ, ಎಷ್ಟು ಸಮಯವನ್ನು ಕೊಡ್ತಿದ್ದೇವೆ, ಎಷ್ಟು ಮನಸ್ಸಿಡ್ತಿದ್ದೇವೆ ಎಂಬುದನ್ನು ನಾವು ಆಲೋಚನೆ ಮಾಡಬೇಕು. ಯಾಕೆಂದರೆ ನಾವು ಈ ಲೋಕದ ನಾಗರಿಕರಲ್ಲ. ಅಪೊಸ್ತಲನಾದ ಪೌಲನು ಹೇಳಿದಂಥ ರೀತಿಯಲ್ಲಿ ನಾವೆಲ್ಲರೂ ಪರಲೋಕ ರಾಜರು. ಪರಲೋಕವೇ ನನ್ನ ರಾಜ್ಯವೇ, ನಾನು ಎಂದು ಕಾಣುವೆನೋ ಎಂಬುದಾಗಿ ನಾವು ಹಾಡ್ತೇವಲ್ಲ, ಅದೇ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸಿದರೂ ನಮ್ಮ ಎಲ್ಲ ಒಂದು ಆತೇರುವಿಕೆ, ನಮ್ಮ ಅವಲಂಬನೆ ಪ್ರತಿಯೊಂದು ಪರಲೋಕವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಮ್ಮ ಕಟ್ಟುವಿಕೆ, ನಮ್ಮ ಒಂದು ಸಂಸಾರ, ನಮ್ಮ ಒಂದು ಜೀವನ ಇದ್ರ ಮೇಲೆ ನಡಿಬೇಕೆಂಬುದಾಗಿ ನಾವು ನೋಡ್ತೇವೆ. ಧನ್ಯವಾದ. ಬೋಧಕರೇ ಹೇಳಿ. ಈ ಧಾರ್ಮಿಕ ಸುಧಾರಣೆಯ ಈ ಕೆಲಸಗಳು ನಡೆಯುವಾಗ ದೈಹಿಕವಾಗಿ ಅಥವಾ ಭೌತಿಕವಾಗಿ ನಡೆಯುವಂಥ ಕೆಲಸಗಳು ಸರ್ವಸಾಧಾರಣವಾಗಿ ತಮ್ಮ ಕೆಲಸಗಳನ್ನು ಮುಂದುವರಿಸ್ತವೆ. ಅವು ಹೇಗೋ ನಡೀತವೆ. ಆದರೆ ಇದು ಬಹಳ ಮುಖ್ಯ. ನೆಹೆಮೀಯ, ಎಜ್ರರು ಸ್ವತಃ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದರು, ಜನರಿಗಾಗಿ ಪ್ರಾರ್ಥನೆ ಮಾಡಿದರು, ರಾಜರಿಂದ ಇತರ ಗಣ್ಯರ ಒಂದು ಮೆಚ್ಚುಗೆಯನ್ನು ಪಡೆದರು, ಅವರಿಂದ ಸಹಾಯ ಪಡೆದರು. ಈ ದೇಶಕ್ಕೆ ಬಂದ ಮೇಲೆ ಅವರು ಬಂದಂಥ ಜನರು, ಅಲ್ಲಿ ಇತರ ಪ್ರಾಂತ್ಯಗಳಲ್ಲಿ ವಾಸವಾಗಿರುವ ಜನರು ಒಟ್ಟಾಗಿ ಬಂದರು ದೇವರು ನೇಮಿಸಿದಂಥ ಈ ಆರಾಧನಾ ಹಬ್ಬಗಳನ್ನು ಆಚರಿಸಲಿಕ್ಕೆ. ಅವರು ಒಟ್ಟಾಗಿ ಬಂದಾಗ ಜನರು ಕೂಡ ಉಪವಾಸವಾಗಿದ್ದರು. ಜನರು ಕೂಡ ಈ ಧರ್ಮಶಾಸ್ತ್ರದಿಂದ ಓದೋದನ್ನು ಕೇಳಿದರು. ಅವರವರ ಪಾಪಗಳ ಅರಿವು ಅವರಿಗೆ ಆಯಿತು, ಉಪವಾಸವಿದ್ದರು. ಆನಂತರ ಶಾಸ್ತ್ರ ನಮಗೆ ಹೇಳ್ತದೆ, ನೆಹೆಮೀಯ 8-9ನೇ ಅಧ್ಯಾಯಗಳಲ್ಲಿ ಅವರು ಕೂಡ ಅತ್ತರು ಅಂತ ಧರ್ಮಶಾಸ್ತ್ರವನ್ನು ಓದುತ್ತಾ ಅತ್ತರು, ಅಂದರೆ ಅವ್ರ ಪಾಪದ ಅರಿವು ಅವ್ರಿಗಾಯಿತು. ಹೀಗಾಗಿ ಇವರು ಅನೇಕ ಧಾರ್ಮಿಕ ರೂಢಿಗಳನ್ನು ತಮ್ಮಲ್ಲಿ ಹೆಚ್ಚಾಗಿ ಬೆಳೆಸ್ಕೊಂಡ್ರು. ಉದಾಹರಣೆಗೆ ಸಬ್ಬತ್ತಿನ ಒಂದು ಪುನರುಸ್ಥಾಪನೆ, ಸಬ್ಬತ್ತನ್ನು ಮುಗಿಸಿದ್ರು, ಪುನರ್ಸ್ಥಾಪನೆ ಮಾಡಿದರು. ಎರಡನೇದು ದಶಮಾಂಶ ಕಾಣಿಕೆಗಳನ್ನು ಕೊಡ್ತಕ್ಕಂಥದ್ದು. ತಮ್ಮಲ್ಲಿರ್ತಕ್ಕಂಥ ಧಾರ್ಮಿಕ ಕೆಲಸಗಾರರಿಗೆ ಸುಕ್ಷೇಮವನ್ನು ನೋಡಿಕೊಳ್ಳುವಂಥದ್ದು, ಬಡಬಗ್ಗರನ್ನು ಕನುಕರಿಸುವಂಥದ್ದು, ಇವೆಲ್ಲವುಗಳು ಕೂಡ ಧಾರ್ಮಿಕ ಸುಧಾರಣೆಯ ಅಂಗಗಳು ಅಂತ ನಾವು ನೋಡ್ತೇವೆ. ಧನ್ಯವಾದ. ಈಗ ಎಸ್ತರ್ ಪುಸ್ತಕಕ್ಕೆ ಬರೋಣ. ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ಕಥೆಯನ್ನು ದಯವಿಟ್ಟು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀವಿ. ಎಸ್ತರಳು ಎಂಬುದಾಗಿ ನೋಡುವಾಗ, ಈ 2ನೇ ಸ್ತ್ರೀ ಸತ್ಯವೇದದ ಪುಸ್ತಕಗಳ ಹೆಸರುಗಳನ್ನು ನೋಡುವಾಗ ರೂತಳು, ಅನಂತರ ಎಸ್ತರಳು ಎಂಬುದಾಗಿ ನೋಡ್ತೇವೆ. ಎಸ್ತರಳೆ ಇಲ್ಲದಿದ್ದಂಥ ಪಕ್ಷದಲ್ಲಿ ಯಹೂದ್ಯರ ವಂಶವೇ ನಿರ್ವಂಶವಾಗ್ತಿತ್ತು ಎಂಬುದಾಗಿ ನೋಡ್ತೇವೆ. ಎಸ್ತರಳ ಪ್ರಾರ್ಥನೆಯ ಜೀವನ, ಎಸ್ತರಳ ಮೂಲಕವಾಗಿ ಒಂದು ಈ ಆಧುನಿಕ ಲೋಕದಲ್ಲಿ ನೋಡುವಾಗ ಯಾವ ರೀತಿಯಲ್ಲಿ ಹಿಟ್ಲರ್ ಈ ಯಹೂದ್ಯರನ್ನೇ ಸಂಪೂರ್ಣವಾಗಿ ಧ್ವಂಸಗೊಳಿಸಬೇಕೆಂಬುದಾಗಿ ಮನಸ್ಸು ಮಾಡಿದನೋ, ಅದೇ ರೀತಿಯಲ್ಲಿ ಎಸ್ತರಳ ಕಾಲದಲ್ಲಿ ಹಾಮಾನನೆಂಬುವಂಥ ಒಬ್ಬ ಹಿಟ್ಲರ್ ಇದ್ದ. ಆ ಸಮಯದಲ್ಲಿ ತನ್ನ ಗಂಡನು ಇಡೀ ಲೋಕವನ್ನೇ ಆಳುತ್ತಿದ್ದಂಥ ಆ ಮೀದೋ ಪರ್ಷಿಯರ ಆ ಅರಸನು
ಆ ಸಮಯದಲ್ಲಿ ಇದು ಅಂತ ಎಲ್ಲ ಯೋಧರನ್ನು ಮುಗಿಸ್ಬೇಕು ಅನ್ನುವಂಥ ಒಂದು ಶಾಸನವನ್ನು ಅದನ್ನು ಸಹಿ ಹಾಕಿದ. ಅದನ್ನು ಆತನು ರಿವರ್ಸ್ ಮಾಡದಂಥ ರೀತಿಯಲ್ಲಿ, ಮರು ಪರಿಶೀಲನೆ ಮಾಡದಂಥ ರೀತಿಯಲ್ಲಿ ಅಲ್ಲೊಂದು ಕಾನೂನಿತ್ತು. ಆ ಒಂದು ಎಸ್ತರಳು ಎಂಬುವಂಥ ಸ್ತ್ರೀ ಮೂಲಕವಾಗಿ ಈ ಒಂದು ಯಹೂದ್ಯರ ವಂಶ ಉಳಿತು. ಆ ವಂಶಾವಳಿಯಲ್ಲಿ ತಾನೇ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಹುಟ್ಟಿದನು ಎಂಬುದಾಗಿ ನೋಡ್ತೇವೆ. ಸ್ತ್ರೀಯರು ಎಂತೆಲ್ಲ ಅಗಮ್ಯವಾದಂಥ ಕಾರ್ಯಗಳನ್ನು ಸಾಧಿಸಬಹುದು. ಅವರು ವೀಕರ್ ವೆಸಲ್, ಬಲವೀನವಾದಂಥ ಪಾತ್ರೆಗಳು ಎಂಬುದಾಗಿ ಸತ್ಯವಾದ ಕರೀಬೋದು. ಆದರೂ ಸಹ ಆ ಪಾತ್ರೆ ಸ್ವಾಮಿ ಉಪಯೋಗಿಸಲ್ಪಟ್ಟರೆ ಎಂಥ ಒಂದು ದೊಡ್ಡ ದೊಡ್ಡ ಕಾರ್ಯಗಳು ಸಾಧಿಸ್ಬೋದು ಎಂಬುದನ್ನು ಈ ಒಂದು ಸ್ತ್ರೀಯರ ಮೂಲಕವಾಗಿ ನಾವು ನೋಡ್ತೇವೆ. ಇಂದಿನ ಕ್ರೈಸ್ತಿಯ ಸ್ತ್ರೀಯರಿಗೆ ಒಂದು ದೊಡ್ಡ ಉದಾಹರಣೆ ಎಂಬುದಾಗಿ ನಾನು ಹೇಳಬಲ್ಲೆ. ಸ್ತ್ರೀಯರಿಗೆ ಈ ಎಸ್ತರಳ ಪುಸ್ತಕದಿಂದ ಕಲಿಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶ ಯಾವುದು ಬೋಧಕರೇ? ಎಸ್ತರಳು ರಾಣಿಯಾದರೂ ಕೂಡ ತನ್ನ ಚಿಕ್ಕಪ್ಪ ಅಂತ ನಾವು ಕರಿಬೋದು, ಸಾಕು ತಂದೆ ಅವಳಿಗೆ. ಅವರ ಮಾತಿನ ಆಧಾರದ ಮೇಲೆ ಇವಳು ಕೂಡ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದಳು, ತನ್ನ ಜನರನ್ನು ಪ್ರೀತಿಸಿದಳು ಮತ್ತು ತನ್ನ ಜನರ ಸುಕ್ಷೇಮವನ್ನು ಬಯಸಿದಳು. ಹೀಗಾಗಿ ದೇವರು ಅವಳಿಗೆ ಒಲಿದು ಅವಳ ಮೂಲಕವಾಗಿ ಒಂದು ಶ್ರೇಷ್ಠ ಕಾರ್ಯವನ್ನು, ಅಂದರೆ ಇಡೀ ಯಹೂದ್ಯ ಜನಾಂಗ ಈ ಭೂಮಿ ಮೇಲೆ ಉಳಿಯೋ ಹಾಗೆ ಆಯಿತು ಅಂತ ನಾವು ನೋಡ್ತೇವೆ. ಎಸ್ತರಳು ತುಂಬ ಒಂದು ದೊಡ್ಡ ಒಂದು ಪಾತ್ರವನ್ನು, ದೇವರ ಜನರನ್ನು ಕಾಪಾಡ್ತಕ್ಕಂಥ ಪಾತ್ರವನ್ನು ವಹಿಸಿದ್ದಾಳೆ. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಮ್ಮ ಚರ್ಚೆಯನ್ನು ಮುಕ್ತಾಯೋಣ. ಬೋಧಕರಾದ ಮುರಳಿಯವರೇ, ದಯವಿಟ್ಟು ಪ್ರಾರ್ಥನೆಯನ್ನು ನಡೆಸಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ನಮ್ಮ ಸಭೆಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಧಾರ್ಮಿಕ ಸುಧಾರಣೆ ಬೇಕಾಗಿದೆ ಕರ್ತನೆ, ಭಕ್ತಿ ಅಭಿವೃದ್ಧಿ ಆಗಬೇಕಾಗಿದೆ ಕರ್ತನೆ. ನೀನಿಲ್ಲದೆ ಅದು ಸಾಧ್ಯವಿಲ್ಲ. ನೀನು ನಮ್ಮ ಮಧ್ಯದಲ್ಲಿ ಬಂದು ನೆಲೆಸಿ ನಮ್ಮನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡ್ತಾ ಬರಬೇಕಾಗಿ ಯೇಸು ಕ್ರಿಸ್ತರ ಹೆಸರನ್ನು ಬೇಡಿಕೊಳ್ತೇವೆ ತಂದೆಯೇ, ಆಮೆನ್. ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಸಂಕ್ಷಿಪ್ತವಾಗಿ 3 ಪುಸ್ತಕಗಳನ್ನು, ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ದೇವರ ಹೆಸರಲ್ಲಿ ನಿಮಗೆ ವಂದನೆ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ಎಜ್ರಾ, ನೆಹೇಮಿಯ ಮತ್ತು ಎಸ್ತರ್ ಈ 3 ಪುಸ್ತಕಗಳನ್ನು ನಾವು ಕಲಿಯುವಾಗ ಅದರಲ್ಲಿ ಬರ್ತಕ್ಕಂಥ ಮುಖ್ಯ ಮಾಹಿತಿಗಳು ಅದು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಲಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಭಕ್ತಿ ಅಭಿವೃದ್ಧಿಯನ್ನು ಹೊಂದಲಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಅದೇ ನಮ್ಮ ಪ್ರಾರ್ಥನೆ.